ಸೊ ಫೈನಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರಿ ಆಯಿತಾ. ಇವಾಗ ಸ್ವಯಂಲ್ಲಿ ನಿಮ್ದೊಂದು ಅಕೌಂಟ್ ಕ್ರಿಯೇಟ್ ಆಯಿತು. ಈಗ ನೀವು ಯಾವುದಾದ್ರು ಒಂದು ಕೋರ್ಸ್ ಮಾಡಬೇಕು. ಹೆಂಗೆ ಚೂಸ್ ಮಾಡೋದು, ಯಾವ ಕೋರ್ಸ್ ಮಾಡಬೇಕು ಅಂದರೆ ಇಟ್ಸ್ ಲಿಟ್ರಲಿ ಅಪ್ ಟು ಯು ಗೈಸ್ ಆಯಿತಾ. ನೀವು ಡಿಸೈಡ್ ಮಾಡಿ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಇವಾಗ ಲೆಟ್ಸೇ ನೀವು ಜಾವಾ ಏನಾದರೂ ಕಲಿತಾ ಇದ್ದೀರಾ ಅಥವಾ DSA ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ನಿಮಗೆ ಅದಕ್ಕೊಂದು ಸರ್ಟಿಫಿಕೇಟ್ ಬೇಕು ಅಲ್ವಾ. ಲೈಕ್ ಇಟ್ಸ್ ಅ ಪ್ರೂಫ್ ದಟ್ ಯು ಹ್ಯಾವ್ ರಿಯಲಿ ಲರ್ನ್ ದೋಸ್ ಥಿಂಗ್ಸ್ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಇವಾಗ DSAದು ನೀವೊಂದು ಕೋರ್ಸ್ ಅಂದರೆ ಕಲಿತಾ ಇರ್ತೀರ, ನಿಮ್ಗೊಂದು ಸರ್ಟಿಫಿಕೇಟ್ ಬೇಕು. ಸರ್ಟಿಫಿಕೇಟ್ ಬೇಕಂದರೆ ಏನು ಮಾಡಬೇಕು, ನೀವೊಂದು ಎಕ್ಸಾಮ್ ಬರ್ರಿ, ಕ್ಲಿಯರ್ ಮಾಡಿ ಆ ಎಕ್ಸಾಮ್ನ. ಸೊ ನಿಮ್ಗೆ ಅವಾಗ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇವಾಗ ನೀವು ಆರಾಮಾಗಿ DSA ಕೋರ್ಸ್ ತಗೊಳ್ಳಿ. ಎಷ್ಟೊಂದು DSA ಕೋರ್ಸ್ ಸಿಗುತ್ತೆ ನಿಮಗೆ, ಸರಿನಾ. ಸರಿ, ಪರವಾಗಿಲ್ಲ, DSA ಬೇಡ, ನೀವೇನೋ ಬೇರೆದು ಮಾಡಬೇಕು. ಇವಾಗ DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದ್ರ ಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ ಬೇಕು. ಈ ಕೋರ್ಸಸ್ ಬಗ್ಗೆ ನೀವು ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು, ಈ ಸಬ್ಜೆಕ್ಟ್ ಬಗ್ಗೆ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಿಮಗೆ DBMSದೇ ಕೋರ್ಸ್ಗಳು ಸಿಗುತ್ತೆ. ನೀವು ಅದಕ್ಕೆ ಎನ್ರೋಲ್ ಆಗಿ. ಇಲ್ಲ ಈ ಇಂಜಿನಿಯರಿಂಗ್ ಸವಾಸನೆ ಬೇಡ, ಏನಾದರೂ ಒಂದು ಹೊಸದು ಕಲಿಬೇಕಪ್ಪ ಅಂತ ನಿಮ್ಗೆ ಅನಿಸ್ತಾರೆ, ಏನಾದರೂ ಬೇರೆ ಫೀಲ್ಡಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಬಟ್ ನೀವು ಕಲಿಯೋಕ್ಕಾಗಿಲ್ಲ ಅಂತಂದರೆ ಇದೊಂದು ಆಪರ್ಚುನಿಟಿ ನಿಮಗೆ, ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಇಂಜಿನಿಯರಿಂಗ್ ರಿಲೇಟೆಡ್ ಆದರೂ ತೊಗೊಳ್ಳಿ ನಿಮ್ಮ ಇಷ್ಟ. ಅಥವಾ ಈ ಇಂಜಿನಿಯರಿಂಗ್ ಬೇಡ, ಏನಾದರೂ ಹೊಸದು ಕಲಿಬೇಕು, ನಾನು ಹೊಸದು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಯು ಆರ್ ಗುಡ್ ಟು ಗೋ. ಎಗೇನ್ ಇಲ್ಲಿ ಟೀಚ್ ಮಾಡೋರು ಯಾರು, IIT ಆಮೇಲೆ IASC ಪ್ರೊಫೆಸರ್ಸ್ ಅಲ್ವಾ. ಸೊ ಈ ಥರ ನೀವೊಂದು ಕೋರ್ಸ್ನ ಪಿಕ್ ಮಾಡೋದು ಆಯಿತಾ. ಈಗ ಈ ಕೋರ್ಸ್ನೇನೋ ಲೈಕ್ ಈ ಕೋರ್ಸ್ ಮಾಡೋಣ ಅಂತ ಅಂದ್ಕೊಂಡ್ರಿ, ಹೆಂಗೆ ಎನ್ರೋಲ್ ಆಗಬೇಕು. ಸೊ ಇವಾಗ ಹೆಂಗೆ ಎನ್ರೋಲ್ ಆಗೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಹೆಂಗೆ ಎನ್ರೋಲ್ ಆಗೋದು ಅಂತ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾವೇನು ಮಾಡೋಣ, ಇಂಜಿನಿಯರಿಂಗ್ ಸ್ಪೆಸಿಫಿಕ್ ಕೋರ್ಸಸ್ನ ಹುಡ್ಕೋಣ. ಇವಾಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಫಿಲ್ಟರ್ಸ್ ಅಂತ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ನೀವೇನು ಮಾಡಬೇಕು, ಆ ಫಿಲ್ಟರ್ಸಲ್ಲಿ ಫಸ್ಟಲ್ಲಿ ನ್ಯಾಷನಲ್ ಕೋಆರ್ಡಿನೇಟರ್ ಅಂತ ಏನಿರುತ್ತೆ ಅದರಲ್ಲಿ ನೀವು NPTELನ ಚೂಸ್ ಮಾಡಿ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಇದನ್ನೇ ಹಾಕಬೇಕು ನೀವು ಫಿಲ್ಟರ್ಸಲ್ಲಿ, ಸರಿನಾ. ಕೋರ್ಸ್ ಮೋಡ್ ಬಂದುಬಿಟ್ಟು ರೆಗ್ಯುಲರ್ ಕೊಡಿ. ಕೋರ್ಸ್ ಡ್ಯೂರೇಷನು ನಾನಿಲ್ಲಿ ಎಕ್ಸಾಂಪಲ್ಗೆ 8 ವೀಕ್ಸ್ ಕೊಟ್ಟಿದ್ದೀನಿ, ಬಟ್ ನಿಮಗೆ 12 ವೀಕ್ಸ್ ಕೋರ್ಸು ಇದೆ, ಆಮೇಲೆ 6 ವೀಕ್ಸ್ ಕೋರ್ಸು ಇದೆ. ನಿಮಗೆ ಯಾವ ವೀಕ್ ಬೇಕು, ಎಷ್ಟು ವೀಕ್ಸಿಂದು ನಿಮಗೆ ಕೋರ್ಸ್ ಮಾಡೋಕ್ಕಾಗುತ್ತೆ ಆ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಷ್ಟು ಡ್ಯೂರೇಷನ್ ಇರೋದು. ಕೋರ್ಸ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ನ ಕೊಟ್ಟಿದ್ದೀನಿ. ಅದಾದಮೇಲೆ ಕೋರ್ಸ್ ಎಕ್ಸಾಮ್ ಡೇಟ್ ಹಾಗೆ ಬಿಟ್ಬಿಡಿ, ಆಲ್ ಅಂತಲೇ ಇರಲಿ. ಅದಾದಮೇಲೆ ಕೆಟಗರಿ ಅಂತ ಇದೆ ಅಲ್ವಾ, ಇಲ್ಲಿ ನೀವು ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನ ಚೂಸ್ ಮಾಡಿ ಇಫ್ ಯು ಆರ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅದಾದಮೇಲೆ ಸಬ್ ಕೆಟಗರೀಸಲ್ಲಿ ಎಗೇನ್ ಯು ಕ್ಯಾನ್ ಚೂಸ್ ಇಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗು, ಅಗ್ರಿಕಲ್ಚರಲ್ ಆ್ಯಂಡ್ ಫುಡ್ ಇಂಜಿನಿಯರಿಂಗು. ಬಟ್ ನಾನಿಲ್ಲಿ ಯಾವುದೂ ಚೂಸ್ ಮಾಡ್ತಿಲ್ಲ ಸಬ್ ಕ್ಯಾಟಗರೀಸು. ಇನ್ ಜನರಲ್ ನಾನು ಇವಾಗ ನೋಡ್ತೀನಿ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಯಾವ್ಯಾವ ಕೋರ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು, ಆಯಿತಾ. ಸೊ ಇವಾಗ ನಾನು ಈ ಫಿಲ್ಟರ್ ಹಾಕಿ ಸರ್ಚ್ ಮಾಡಿದಾಗ ನನಗೆ ಇದೆಲ್ಲ ಕೋರ್ಸ್ ಬಂತು. ನೋಡಿದ್ದು ಯಾವುದೋ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಂದಿದೆ. ಐ ಹೋಪ್ ನೀವು ಸೆಕೆಂಡ್ ಇಯರಲ್ಲಿ ಇದನ್ನು ಆಲ್ರೆಡಿ ಓದಿರ್ತೀರಾ ಅಂತಂದ್ಬಿಟ್ಟು. ಸೆಕೆಂಡ್ ಇಯರಲ್ಲಿ ಆಗಿಲ್ಲ ಅಂದರೆ ಥರ್ಡ್ ಇಯರಿಗೆ ಪಕ್ಕ ಬರುತ್ತೆ. ಆಮೇಲೆ ಡೇಟಾ ಸೈನ್ಸ್ ಫಾರ್ ಇಂಜಿನಿಯರ್. ಸೊ ಈ ಥರ ಎಷ್ಟೊಂದು ಕೋರ್ಸ್ಗಳು ಬಂದಿದೆ, ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸೇ ನಾನು DBMSದೇ ಕೋರ್ಸ್ ಮಾಡೋಣ ಅಂತ ಅಂದ್ಕೊತೀನಿ, ಆಯಿತಾ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಕರೆಕ್ಟ್ ಅಲ್ವಾ. ಇದನ್ನು ನಾನು ಓಪನ್ ಮಾಡ್ತೀನಿ. ಈಗೇನು ಸೇಮ್ ಇದರಲ್ಲೂ ಹಂಗೆ ಕೋರ್ಸ್ ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ಸಮ್ಮರಿ ಇದೆ ನೋಡಿ, ಸಮ್ಮರಿ ಕೋರ್ಸ್ ಸ್ಟೇಟಸ್ ಏನು ಅಪ್ಕಮಿಂಗು, ಆವಾಗಲೇ ನಾನು ಹೇಳಿದ್ದೆ ಅಲ್ವಾ. ಅದೇ ಥರ ನಿಮಗೆ ಇಲ್ಲೂ ಕೂಡ ಅದು ಓವರಾಲ್ ಕೋರ್ಸ್ದು ಒಂದು ಸಮ್ಮರಿ ಇದೆ. ಅದಾದಮೇಲೆ ನೋಡಿ ಇದು ಯಾವಾಗ ಸ್ಟಾರ್ಟ್ ಆಗ್ತಿದೆ, ಸ್ಟಾರ್ಟ್ ಡೇಟು ಇದು ಅಷ್ಟೇ 28 ಜುಲೈಗೆ ಸ್ಟಾರ್ಟ್ ಆಗ್ತಿರೋದು. ಎಂಡ್ ಡೇಟ್ ಯಾವಾಗಿದೆ 11 ಸೆಪ್ಟೆಂಬರಿಗೆ ಮುಗ್ದೋಗ್ಬಿಡುತ್ತೆ ಈ ಥರ. ಆಮೇಲೆ ಕೋರ್ಸ್ ಔಟ್ಲೈನ್ ಕೊಟ್ಟಿದ್ದಾರೆ ನೋಡಿ, ವೀಕ್ 1ಅಲ್ಲಿ ಏನು ಕಲಿತೀವಿ, ವೀಕ್ 2ಅಲ್ಲಿ ಏನು ಕಲಿತೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಬುಕ್ಸ್ ಆ್ಯಂಡ್ ರೆಫರೆನ್ಸಸ್ ಇದೇನು ನಮಗೇನಷ್ಟು ಯೂಸ್ ಆಗೋಲ್ಲ, ಯು ಕ್ಯಾನ್ ಜಸ್ಟ್ ಸ್ಕಿಪ್ ದಿಸ್. ಸೊ ಇವಾಗ ಇನ್ಸ್ಟ್ರಕ್ಟರ್ ಬಯೋ ಅಂತ ಇದೆ, ಅಂದರೆ ನಿಮ್ಗೆ ಯಾರು ಟೀಚ್ ಮಾಡ್ತಾರೆ ಈ ಕೋರ್ಸ್ನ ಅಂತಂದರೆ ಪ್ರೊಫೆಸರ್ ಪಾರ್ಥ ಪ್ರತಿಮ್ ದಾಸ್ ಅನ್ನೋರು ಟೀಚ್ ಮಾಡ್ತಿದ್ದಾರೆ. ಇವರು IIT ಖರಗ್ಪುರಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಆವಾಗಲೇ ಹೇಳ್ದೆ ಅಲ್ವಾ, NPTEL ಕೋರ್ಸಸ್ ಮಾಡೋರೆಲ್ಲ IIT IISc ಇಂಥ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಟೀಚ್ ಮಾಡೋರು ಆಗಿರ್ತಾರೆ. ಸೊ ಇಲ್ಲಿ ಕೂಡ IIT ಖರಗ್ಪುರ ಅಂತ ಈ ಸರ್ದು. ಸೊ ಇವ್ರು ನಿಮಗೆ ಟೀಚ್ ಮಾಡ್ತಾರೆ. ಆಮೇಲೆ ಕೋರ್ಸ್ ಸರ್ಟಿಫಿಕೇಟ್, ಇದೆಲ್ಲ ಸರ್ಟಿಫಿಕೇಟ್ ಬಗ್ಗೆ ನಾನು ನಿಮಗೆ ಆಮೇಲೆ ಇನ್ನೊಂದು ಸಲ ಹೇಳ್ತೀನಿ, ಡೀಟೇಲ್ಡ್ ವೀಡಿಯೋ ಮಾಡ್ತೀನಿ ಎಕ್ಸಾಮ್ ರಿಜಿಸ್ಟ್ರೇಷನ್ದು. ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸರ್ಟಿಫಿಕೇಟ್ ಬಗ್ಗೆ ಎಲ್ಲ, ಆಯಿತಾ. ಸೊ ಈಗ ಇಷ್ಟ ಆದಮೇಲೆ ನೀವು ಎನ್ರೋಲ್ ಆಗಬೇಕು, ಕೋರ್ಸ್ಗೆ ಎನ್ರೋಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು, ಇಲ್ಲಿ ನೋಡಿ ಜಾಯಿನ್ ದ ಕೋರ್ಸ್ ಅಂತ ನಿಮ್ಗೊಂದು ಮೇಲ್ಗಡೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆ ಅಲ್ಲ, ಬ್ಲೂ ಕಲರ್ ಇದರಲ್ಲಿ. ಸೊ ನೀವು ಅದನ್ನು ಕ್ಲಿಕ್ ಮಾಡಿ, ಜಾಯಿನ್ ದ ಕೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ಏನು ಮಾಡುತ್ತೆ, ಮತ್ತೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಕೇಳುತ್ತೆ. ಇವಾಗ ನೇಮ್ ಏನಿರುತ್ತೆ, ನೇಮ್ ಕೊಡ್ತೀರಾ, ಮೊಬೈಲ್ ನಂಬರ್ ಕೊಡ್ತೀರಾ, ಆಮೇಲೆ ಮತ್ತೆ ಇಮೇಲ್ ಒಂದೇ ಕೊಡಿ, ಆಯಿತಾ. ಸ್ಟಾರ್ಟಿಂಗ್ ಏನು ಸೈನ್ ಇನ್ ಆಗೋಕ್ಕೆ ಕೊಟ್ಟಿದ್ರಿ ಅಲ್ವಾ, ಅದೇ ಇಮೇಲ್ನೇ ಮೇಂಟೈನ್ ಮಾಡಿ ಎಲ್ಲ ಕಡೆನೂ. ಇಮೇಲ್ ಕೊಡ್ತೀರಾ, ದೆನ್ ಜೆಂಡರ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಇವೆಲ್ಲ ಗೊತ್ತಲ್ವ. ಆಮೇಲೆ ಕಂಟ್ರಿ ಆಬ್ವಿಯಸ್ಲಿ ನಮ್ಮ ಇಂಡಿಯಾ. ಅದಾದಮೇಲೆ
ಪಿನ್ ಕೋಡ್ ಕೇಳುತ್ತೆ. ಸೊ ಬೇಸಿಕಲಿ ನೀವು ಯಾವ ಊರಲ್ಲಿ ಇರ್ತೀರಾ ಅದ್ರದ್ದೊಂದು ಪಿನ್ ಕೋಡ್ ಅಂತ ಇರುತ್ತೆ ಅಲ್ವಾ, ಆ ಪಿನ್ ಕೋಡ್ ಹಾಕಿ. ಆಮೇಲೆ ಯಾವ ಸ್ಟೇಟು, ಕರ್ನಾಟಕ. ಆಮೇಲೆ ಸಿಟಿ ಅಥವಾ ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ. ಸೊ ಯಾವ ಡಿಸ್ಟಿಕ್ಕಲ್ಲಿ ಇರ್ತೀರಾ ಅದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ತುಮಕೂರು ಅಂತ ಕೊಟ್ಟಿದ್ದೀನಿ. ಇದು ನಾನು ಆ್ಯಕ್ಚುಲಿ ನನ್ನ ಕಸಿನ್ ಬ್ರದರ್ದು ಫಿಲ್ ಮಾಡ್ತಾ ಇರೋದಾಯ್ತಾ ಈ ಫಾರ್ಮ್ ಎಲ್ಲ. ಸೊ ಎಷ್ಟು ಜನ ತುಮಕೂರವ್ರು ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ, ಇಫ್ ಯು ಆರ್ ಫ್ರಮ್ ತುಮಕೂರು ಆಯಿತಾ. ಸೊ ನಮ್ಮದು ಬಂದುಬಿಟ್ಟು ತುಮಕೂರು ಡಿಸ್ಟಿಕ್ಕೇ, ಹೋಮ್ ಡಿಸ್ಟಿಕ್ಕು. ಸೊ ವಿ ಆರ್ ಫ್ರಮ್ ತುಮಕೂರು. ಎಷ್ಟು ಜನ ಬೇರೆಯವ್ರು ತುಮಕೂರಲ್ಲಿ ಇದ್ದೀರಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಅದಾದಮೇಲೆ ಪ್ರೊಫೆಷನ್ ಏನು ಅಂತ ಕೇಳುತ್ತೆ. ಆಬ್ವಿಯಸ್ಲಿ ಸ್ಟೂಡೆಂಟಾ, ಫ್ಯಾಕಲ್ಟಿನ, ನಿಮಗೆ ಆ ಥರ ಆಪ್ಷನ್ಸ್ ಬಂದಿರುತ್ತೆ. ನೀವು ಸ್ಟೂಡೆಂಟ್ ಅಂತ ಚೂಸ್ ಮಾಡಿ ಅಷ್ಟೇ. ಅದಾದಮೇಲೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಾ ಇದೆ. ಇವಾಗ ಇಂಜಿನಿಯರಿಂಗ್ ಅಂದರೆ ಏನದು 4 ಇಯರ್ಸ್ ಬ್ಯಾಚುಲರ್ಸ್ ಡಿಗ್ರಿ ಅಲ್ವಾ. ಸೊ ನೀವು ಅದನ್ನು ಚೂಸ್ ಮಾಡಿ. ಅಕಸ್ಮಾತ್ BCA ಮಾಡ್ತಿದ್ರೆ 3 ಇಯರ್ಸ್ ಅಲ್ವಾ, 3 ಇಯರ್ಸ್ ಬ್ಯಾಚುಲರ್ಸ್ ಡಿಗ್ರಿನ ಚೂಸ್ ಮಾಡಿ. ಆ ಥರ ಇಯರ್ ಆಫ್ ಗ್ರ್ಯಾಜುಯೇಷನ್, ಯಾವಾಗ ನಿಮ್ಮ ಕೋರ್ಸ್ ಮುಗಿಯುತ್ತೆ ಆ ಇಯರ್ನ ಹಾಕ್ತೀರಾ. ಅದಾದಮೇಲೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಥವಾ ABC ID ಅಂತ ಏನು ಹೇಳ್ತಾರೆ, ಇದು ನಿಮ್ಮ ಹತ್ರ ಇದೆಯಾ ಇಲ್ವಾ ಅಂತ ಕೇಳುತ್ತೆ ಫಸ್ಟ್ ಆಯಿತಾ. ಇದು ನಿಮಗೆ ಮಾಡಿಸಿರ್ತಾರೆ, ನೀವು ಕರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ. ನೀವು ಇಂಜಿನಿಯರಿಂಗಿಗೆ ಅಥವಾ ಯಾವುದೇ ಕೋರ್ಸ್ಗೆ ನೀವು ಫಸ್ಟ್ ಜಾಯ್ನ್ ಆಗಿದ್ದಾಗ ಫಸ್ಟ್ ಇಯರಲ್ಲೇ ನಿಮಗೊಂದು ಇದು ಅಪಾರ್ ಐಡಿಯಾ ಅಂತ ಮಾಡಿಸಿರ್ತಾರೆ ನಿಮಗೆ ಫಸ್ಟ್ ಸೆಮ್ಮಲ್ಲಿ. ಕರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ. ಅಲ್ಲಿಲ್ಲ ಅಂತಂದ್ರೂ ನೀವು ಎಷ್ಟೊಂದು ಜನಕ್ಕೆ PUCಯಲ್ಲೋ ಇಲ್ಲ ಹೈಸ್ಕೂಲಲ್ಲೇ ಮಾಡಿಸ್ಬಿಟ್ಟಿರ್ತಾರೆ ಈ ABC ID ಅನ್ನೋದನ್ನು. ಅದನ್ನು ನೆನ್ಪು ಮಾಡ್ಕೊಳ್ಳಿ ಇದೆಯಾ ಇಲ್ವಾ ಅಂತ. ಇದ್ದರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಚೂಸ್ ಮಾಡಿ ಆಯಿತಾ. ಇಲ್ಲಿ ನಮ್ಮ ಹತ್ರ ಇದೆ ಆಯಿತಾ ABC ID ನನಗೆ ಗೊತ್ತು ನನ್ನ ಕಸಿನ್ದು. ಸೊ ನಾನು ಎಸ್ ಅಂತ ಚೂಸ್ ಮಾಡ್ತೀನಿ. ನೀವೇನಾದರೂ ಎಸ್ ಅಂತ ಚೂಸ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಆ ID ಹಾಕಿ ಅಂತ ಕೇಳುತ್ತೆ. 12 ಡಿಜಿಟ್ ಇರುತ್ತೆ ಆಯಿತಾ ಆ ID. ಆ 12 ಡಿಜಿಟ್ IDನ ಎಂಟರ್ ಮಾಡಿ ಅಂತ ಕೇಳ್ತಾರೆ, ಸರಿನಾ. ಸೊ ನಾವೇನು ಮಾಡಬೇಕು, ಆ 12 ಡಿಜಿಟ್ IDನ ಎಂಟರ್ ಮಾಡಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಬಟ್ ಆಬ್ವಿಯಸ್ಲಿ ಎಲ್ಲರ ಹತ್ರನೂ ಇರುತ್ತೆ, ಕರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ನ ಯಾರನ್ನಾದ್ರೂ ಕೇಳಿ, ಲೈಕ್ ನೀವೇನಾದರೂ ಮರ್ತೋಗಿದ್ರೆ ಮಾಡಿಸಿದ್ರೆ ಈ ಥರ ಫಸ್ಟ್ ಇಯರಲ್ಲಿ ಏನು ಅಂತ ಅಂದ್ಬಿಟ್ಟು ಆ ಫಸ್ಟು ABC IDನ ಕಲೆಕ್ಟ್ ಮಾಡ್ಕೊಳ್ಳಿ. NPTELಗಂತಲ್ಲ, ಇನ್ ಜನರಲ್ ಅದು ತುಂಬಾ ಇಂಪಾರ್ಟೆಂಟು. ಅದಾದಮೇಲೆ ಎಜುಕೇಷ್ನಲ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಕಾಲೇಜು ಇದೊಂದು ಸ್ವಯಂ ಲೋಕಲ್ ಚಾಪ್ಟರ ಇಲ್ವಾ ಅಂತ ಕೇಳ್ತಿದೆ, ಸರಿನಾ. ಇದು ಹೆಂಗೆ ಗೊತ್ತು ಮಾಡ್ಕೊಳ್ಳೋದಪ್ಪ ಅಂತಂದರೆ, ನಿಮ್ಮ ಕಾಲೇಜಲ್ಲಿ ಯಾರಾದರೂ ಸ್ವಲ್ಪ ಫ್ರೆಂಡ್ಲಿ ಯಾರಿರ್ತಾರಲ್ವ ಫ್ಯಾಕಲ್ಟಿ, ಅವ್ರನ್ನ ಒಂದ್ಸಲ ವಿಚಾರಿಸಿ ಇದು ನಮ್ಮ ಕಾಲೇಜು ಇಟ್ಸ್ ಅ ಪಾರ್ಟ್ ಆಫ್ ಸ್ವಯಂ ಇಲ್ವಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ನಿಮಗೆ. ಅಕಸ್ಮಾತ್ ಇಲ್ಲ ಅಂತಂದರೆ ಲೈಕ್ ಇಲ್ಲೂ ಅಷ್ಟೇ ಎಸ್ ಅಥವಾ ನೋ ಆಪ್ಷನ್ ಇರುತ್ತೆ. ನೀವು ಎಸ್ ಅಂದರೆ ಎಸ್ ಕೊಡಿ, ನೋ ಅಂದರೆ ನೋ ಕೊಡಿ. ಇನ್ಫ್ಯಾಕ್ಟ್ ನೀವು ಗೂಗಲ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಬೋದು. ನಿಮ್ಮ ಕಾಲೇಜ್ ನೇಮ್ ಹಾಕ್ಬಿಟ್ಟು ಈಸ್ ಇಟ್ ಎ ಪಾರ್ಟ್ ಆಫ್ ಸ್ವಯಂ ಲೋಕಲ್ ಚಾಪ್ಟರ್ ಅಂತ ಕೇಳಿದ್ರೆ ಅದೇ ಹೇಳುತ್ತೆ ನಿಮಗೆ, ಎಸ್ ಆರ್ ನೋ ಕೊಡ್ತೀರಾ. ಅಕಸ್ಮಾತ್ ಎಸ್ ಅಂತ ಇದ್ದರೆ ಎಸ್ಸು, ನೋ ಅಂತ ಇದ್ದರೆ ನೋ ಕೊಡ್ತೀರಾ. ಅದಾದಮೇಲೆ ಲೋಕಲ್ ಚಾಪ್ಟರ್ ಸ್ಟೇಟ್, ಎಗೇನ್ ಗೈಸ್ ಸೇಮ್, ಯಾವ ಸ್ಟೇಟು, ನಿಮ್ಮ ಕಾಲೇಜ್ ನೇಮ್ ಏನು, ಬೇಸಿಕಲಿ ಇದೇ ಡೀಟೇಲ್ಸ್ನ ಕೇಳುತ್ತೆ ನಿಮಗೆ, ಸರಿನಾ. ಸೊ ಅದಾದಮೇಲೆ ಏನು ಕಾಲೇಜ್ ನೇಮ್ನ ಕೊಡ್ತೀರಾ ನೀವು. ಆಮೇಲೆ ಯೂನಿವರ್ಸಿಟಿ ಯಾವುದು ಅಂತ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದೆಲ್ಲ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ನಮ್ಮದು ಅಲ್ವಾ. ಆಮೇಲೆ ಕಾಲೇಜ್ ನೇಮ್ ಇರುತ್ತೆ ಅದನ್ನು ಕೊಡ್ತೀರಾ, ಯೂನಿವರ್ಸಿಟಿ ನೇಮ್ ಕೊಡ್ತೀರಾ. ಅದಾದಮೇಲೆ ಕಾಲೇಜ್ ಅಥವಾ ನಿಮ್ಮದು USN ರೋಲ್ ನಂಬರ್ ಏನು ಕೊಟ್ಟಿರ್ತಾರೆ ಅಲ್ವಾ, ಆ ರೋಲ್ ನಂಬರ್ನ ನೀವು ಎಂಟರ್ ಮಾಡ್ತೀರಾ ಆಯಿತಾ. ಅದಾದಮೇಲೆ ಹೈಯೆಸ್ಟ್ ಅಕಾಡೆಮಿಕ್ ಲೆವೆಲ್ ಪರ್ಸ್ಯೂಡ್ ಅಂತಂದರೆ ಆಬ್ವಿಯಸ್ಲಿ ಅಂಡರ್ ಗ್ರ್ಯಾಜುಯೇಟ್ ಅಲ್ವಾ ನಾವೆಲ್ಲರೂ. ಆಮೇಲೆ ಅಕಾಡೆಮಿಕ್ ಏರಿಯಾ ಯಾವ್ದು ನಮ್ಮದು ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಅದನ್ನು ಚೂಸ್ ಮಾಡ್ತೀರಾ. ಆಮೇಲೆ ಸ್ಟಡಿ ಇಯರ್ ಯಾವುದು, ಫಸ್ಟ್ ಇಯರಾ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಯಾವ ಇಯರಲ್ಲಿ ಓದ್ತಾ ಇರ್ತೀರಾ ಆ ಇಯರ್ನ ಚೂಸ್ ಮಾಡಿ. ಆಮೇಲೆ ಕೆಳಗಡೆ ಐ ಅಗ್ರಿ ಟು ಸ್ವಯಂ ಟರ್ಮ್ಸ್ ಆಫ್ ಸರ್ವಿಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಐ ಅಗ್ರಿ ಟು ಫಾಲೋ ದ ಹಾನರ್ ಕೋಡ್ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ ಆಯಿತಾ. ಇದಾದಮೇಲೆ ಜಸ್ಟ್ ಜನರಲ್ ಕ್ವಶನ್ಸ್ ಅಷ್ಟೇ. ನೀವೇನಕ್ಕೆ ಈ ಕೋರ್ಸ್ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿ. ಇಲ್ಲಿ ನಾನು ಸುಮ್ಮನೆ ಸ್ಟ್ರೆಂತ್ ಆ್ಯಂಡ್ ಫಂಡಮೆಂಟಲ್ಸ್ ಅಂತ ಹಾಕಿದ್ದೀನಿ. ಆಮೇಲೆ ಫಾರ್ಮಲೈಸ್ ಎಕ್ಸಿಸ್ಟಿಂಗ್ ಸ್ಕಿಲ್ಸ್ ಅಂತ ಹಾಕಿದ್ದೀನಿ. ಯಾವುದಾದ್ರೂ ಚೂಸ್ ಮಾಡಿ, ಇದೇನು ಅಷ್ಟೆಲ್ಲ ಮ್ಯಾಟರ್ ಆಗೋಲ್ಲ. ಆಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಕೋರ್ಸಿಂದ ಅಂತ ಕೇಳ್ತಾ ಇದೆ. ನಾನು ನೋಡಿ 6ನೇ ಕೋರ್ಸ್ ಸರ್ಟಿಫಿಕೇಟ್, ಆಬ್ವಿಯಸ್ಲಿ ಎಲ್ಲರೂ ಸರ್ಟಿಫಿಕೇಟ್ಗೋಸ್ಕರನೇ ಮಾಡಿರ್ತಾರೆ NPTEL ಕೋರ್ಸಸ್ಗಳನ್ನ. ಸೊ ಅದನ್ನು ಕೇಳುತ್ತೆ. ಅದನ್ನು ನಿಮ್ಗೆ ಯಾವುದು ಸರಿ ಅನಿಸುತ್ತೆ ಅದನ್ನ ಆಪ್ಷನ್ನ ಚೂಸ್ ಮಾಡಿ. ಆಮೇಲೆ ಹೌ ಡು ಯು ಎಕ್ಸ್ಪೆಕ್ಟ್ ಟು ಎಂಗೇಜ್ ವಿತ್ ಕೋರ್ಸ್, ಇದೆಲ್ಲ ರೆಗ್ಯುಲರ್ ಕ್ವಶನ್ಸ್ ಗೈಸ್. ನಾನು ಹಾಕಿರೋದನ್ನೇ ಹಾಕಿ, ಇಲ್ಲ ಅಂತಂದರೆ ನೀವು ಬೇರೆದು ಹಾಕ್ಬೇಕಂದ್ರೆ ಬೇರೆದೇ ಹಾಕಿ. ಆಮೇಲೆ ಮತ್ತೆ ಕೇಳುತ್ತೆ ನೋಡಿ, ಸರ್ಟಿಫಿಕೇಷನ್ ಎಕ್ಸಾಮ್ನು ಬರೀತೀರಾ ಇಲ್ವಾ ಅಂತಲೂ ಕೇಳ್ತಾ ಇದೆ. ನಾನಿಲ್ಲಿ ಎಸ್ ಅಂತ ಹಾಕಿದ್ದೀನಿ. ಸೊ ಇವಾಗ ಆ್ಯಕ್ಚುಲ್ ಕೋರ್ಸಿಗೆ ಬರೋಣ ಆಯಿತಾ. ನೀವು ಇಷ್ಟ ಆದರೆ ಸಾಕು, ನೀವು ಕೋರ್ಸಿಗೆ ಎನ್ರೋಲ್ ಆಗಿದ್ದೀರಾ ಅಂತ ಅರ್ಥ ಆಯಿತಾ. ಇವಾಗ ಕೋರ್ಸಿನ 20th ಜುಲೈಗಲ್ವ ಸ್ಟಾರ್ಟ್ ಆಗೋದು. ಸೊ ಹಂಗಾಗಿ ಇನ್ನು ಇಲ್ಲಿ ಅಸೈನ್ಮೆಂಟ್ ಆಗಲಿ ಇಲ್ಲ ವೀಡಿಯೋಸ್ ಆಗಲಿ ಏನೂ ಇಲ್ಲ. ಜಸ್ಟ್ ಜನರಲ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆಮೇಲೆ MCQ ಅಸೈನ್ಮೆಂಟು, ನ್ಯೂಮರಿಕಲ್ ಆ್ಯಂಡ್ ಶಾರ್ಟ್ ಆನ್ಸರ್ ಅಸೈನ್ಮೆಂಟ್, ಇದ್ರ ಬಗ್ಗೆ ಎಲ್ಲ. ಇವಾಗ ಸಬ್ಜೆಕ್ಟಿವ್ ಅಸೈನ್ಮೆಂಟ್ ಅಂದರೆ ಹೆಂಗೆ ಎಸ್ಸೆ ಬರೀಬೇಕು, ಆಮೇಲೆ ಅದನ್ನು ಹೆಂಗೆ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು, ಅದ್ರ ಬಗ್ಗೆ ವೀಡಿಯೋಸ್ ಇದೆ ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು. ನಾನು ಯಾಕೆ ಇಲ್ಲಿ ಈ ಥರ ಕೋರ್ಸ್ ತೋರಿಸ್ತಿದ್ದೀನಿ ನಿಮಗೆ ಸಬ್ಜೆಕ್ಟಿವ್ ಅಂತಂದರೆ, ಆಬ್ಜೆಕ್ಟ್
ಆಬ್ಜೆಕ್ಟಿವಲ್ಲಿ ಏನೂ ಇರೋಲ್ಲ, ಇಟ್ ಈಸ್ ಜಸ್ಟ್ MCQ ಆಯಿತಾ. ಅವ್ರು ನಿಮಗೆ ವೀಕ್ಲಿ ಅಸೈನ್ಮೆಂಟ್ ಕಳಿಸ್ತಾರೆ, ನೀವು ಅದನ್ನು ಜಸ್ಟ್ ಅಸೈನ್ಮೆಂಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೋದು ಅಷ್ಟೇ ಇರುತ್ತೆ. ಸಬ್ಜೆಕ್ಟಿವ್ ಒಂದ್ಸಲ ನೋಡ್ಕೊಳ್ಳಿ, ನೀವು ಕೋರ್ಸ್ ಸೆಲೆಕ್ಟ್ ಮಾಡುವಾಗಲೇ ನಿಮಗೆ ಈಗಲೇ ಗೊತ್ತಾಗೋಗುತ್ತೆ ಸಬ್ಜೆಕ್ಟಿವಾ ಇದು ಆಬ್ಜೆಕ್ಟಿವಾ ಕೋರ್ಸ್ ಅಂತ ಅಂದ್ಬಿಟ್ಟು. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಗೋ ಫಾರ್ ಆಬ್ಜೆಕ್ಟಿವ್ ಕೋರ್ಸ್, ಯಾಕೆಂದರೆ ಅದು ಕಂಪೇರಿಟಿವ್ಲಿ ವೆರಿ ಈಸಿ ಇರುತ್ತೆ ಸಬ್ಜೆಕ್ಟಿವ್ಗಿಂತ. ನಿಮಗೆ ಗೊತ್ತಾಗಲಿ ಈ ಥರನೂ ಕೋರ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೋರಿಸ್ತಿದ್ದೀನಿ ಅಷ್ಟೇ ನಿಮಗೆ. ಎಕ್ಸಾಮ್ಗೆ ಹೆಂಗೆ ರಿಜಿಸ್ಟರ್ ಆಗೋದು, ಇವಾಗ ಎಷ್ಟೊಂದು ಜನ ಅನ್ಕೊತಾರೆ ದಟ್ ಕೋರ್ಸಿಗೆ ರಿಜಿಸ್ಟರ್ ಆದರೆ ಸಾಕು, ಎಕ್ಸಾಮ್ ಬರೆದ್ಬಿಟ್ಟು ಸರ್ಟಿಫಿಕೇಟ್ ತೊಗೋಬೋದು ಅಂತ. ಬಟ್ ಇಲ್ಲೇ ಆ್ಯಕ್ಚುಲಿ ಪ್ಲಾಟ್ ಟ್ವಿಸ್ಟ್ ಇರೋದೇ ಇಲ್ಲಿ. ಕೋರ್ಸಿಗೆ ನೀವು ಜಾಯ್ನ್ ಆಗೋದು ಬೇರೆ, ಎಕ್ಸಾಮಿಗೆ ಮತ್ತೆ ಜಾಯ್ನ್ ಆಗೋದು ಬೇರೆ. ಲೈಕ್ ಇವಾಗ ಕೋರ್ಸ್ ರಿಜಿಸ್ಟ್ರೇಷನ್ ಸಪ್ರೇಟು, ಎಕ್ಸಾಮ್ ರಿಜಿಸ್ಟ್ರೇಷನ್ ಸಪ್ರೇಟ್ ಆಯಿತಾ. ಇವಾಗ ನೀವು ಕೋರ್ಸಿಗೆ ರಿಜಿಸ್ಟರ್ ಆಗಿದ್ದೀರ ಅಂದ ತಕ್ಷಣ ನೀವು ಎಕ್ಸಾಮ್ ಬರೆಯೋದಕ್ಕಾಗಲ್ಲ, ಎಕ್ಸಾಮ್ಗೆ ಸಪ್ರೇಟಾಗಿ ರಿಜಿಸ್ಟರ್ ಆಗಬೇಕು. ಯಾಕೆಂದರೆ ಕೋರ್ಸು ಎಷ್ಟೊಂದು ಜನ ರಿಜಿಸ್ಟರ್ ಆಗಿರ್ತಾರೆ ಆಯಿತಾ, ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಪೀಪಲ್ ಒಂದು ಕೋರ್ಸಿಗೆ ರಿಜಿಸ್ಟರ್ ಆಗಿರ್ತಾರೆ, ಆದರೆ ಅವ್ರು ಎಲ್ಲರೂ ಎಕ್ಸಾಮ್ ಬರೆಯಲ್ಲ. ಎಕ್ಸಾಮ್ಗೆ ಸಪ್ರೇಟ್ ರಿಜಿಸ್ಟರ್ ಆಗಿ ಆಮೇಲೆ ನೀವು ಬರೀಬೇಕು ಆಯಿತಾ. ಸೊ ಇವಾಗ ಹೆಂಗೆ ಎಕ್ಸಾಮಿಗೆ ರಿಜಿಸ್ಟರ್ ಆಗಬೇಕು, ಆಮೇಲೆ ಹೆಂಗೆ ಎಕ್ಸಾಮ್ ಸಿಟಿಂಗ್ ಸೆಲೆಕ್ಟ್ ಮಾಡಬೇಕು, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಎಕ್ಸಾಮ್